ಇರುವಂಥದ್ದು, ಸಾಕಷ್ಟು ಕಡೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಎಕ್ಸ್ಕ್ಲೂಸಿವ್ ಆಗಿ ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ದೀವಿ. ಹಗರಣದಿಂದ ಹಿಡಿದು ಸಸ್ಪೆಂಡ್ ಆಗುವವರೆಗೂ ಇಂಪ್ಯಾಕ್ಟ್ ಆಗಿದೆ. ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಈ ಒಂದು ಪ್ರಕರಣ. ತನಿಖೆಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದಾಗಿ ಕೋಟಿ ಕೋಟಿ ಹಗರಣ ಆಗಿದೆ. ಇಲ್ಲಿ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಎಲ್ಲಿ ಹೋಯ್ತು ಹಣ, ಯಾರಿಗೆ ವರ್ಗಾವಣೆ ಆಯಿತು, ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನೀಡ್ತಾ ಬಂದಿತ್ತು. ಅದರ ಬೆನ್ನಲ್ಲೇ ಇದೀಗ ಹಗರಣದಿಂದ ಹಿಡಿದು ಸಸ್ಪೆಂಡ್ ಆಗುವವರೆಗೂ ಇಂಪ್ಯಾಕ್ಟ್ ಆಗಿದೆ ರಿಪಬ್ಲಿಕ್ ಕನ್ನಡದ ಸುದ್ದಿ. ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ ಈ ಒಂದು ಹಗರಣ. ಒಂದಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂಥದ್ದು. ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ ಒಂದು ಕಡೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ, ಅವರ ಪತ್ನಿ ಕೂಡ ನಮಗೆ ನ್ಯಾಯವನ್ನ ಕೊಡಿಸಿ ಅಂತ ಕೂಡ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಸುದ್ದಿ ಬಿತ್ತರ ಮಾಡಿದ್ದೇ ತಡ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಾಕಷ್ಟು ಸಂಚಲನವನ್ನ ಕೂಡ ಇಲ್ಲಿ ಉಂಟು ಮಾಡಿದೆ ಈ ಒಂದು ಪ್ರಕರಣ. ಹಣ ವರ್ಗಾವಣೆಯ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನೀಡಿತ್ತು. ನಿಗಮದ MD ಲೆಕ್ಕಾಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. UBIನ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ದಾರೆ. UBI ಬ್ಯಾಂಕ್ ವಿರುದ್ಧ ಆರೋಪಗಳು ಕೂಡ ಕೇಳಿ ಬಂದಿದೆ. ವಾಲ್ಮೀಕಿ ಹಗರಣದ ತನಿಖೆ CIDಗೆ ವರ್ಗಾವಣೆ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಮೊದಲ ಇಂಪ್ಯಾಕ್ಟ್. ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ಬಯಲಿಗೆಳೆದಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸೋಮವಾರ ಹಣ ವರ್ಗಾವಣೆ ಅಕ್ರಮ ಬಹಿರಂಗ ಮಾಡಿತು ರಿಪಬ್ಲಿಕ್ ಕನ್ನಡ. ಹಗರಣದ ತನಿಖೆಯನ್ನ CIDಗೆ ಸರ್ಕಾರ ವರ್ಗಾಯಿಸಿದೆ. ಈ ಒಂದು ವಿಚಾರ ಏನಿದೆ CBIಗೂ ಕೂಡ ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರ ಯಾವ ರೀತಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂತಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ 92 ಕೋಟಿ ಹಗರಣ ಆಗಿರುವಂಥದ್ದು. 10 ಕೋಟಿ ಮೇಲೆ ಹಗರಣ ಆಗಿದ್ರೆ ಅದನ್ನ CBIಗೆ ವಹಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದಂತಹ ವರದಿ ಏನಿದೆ ಅದಕ್ಕೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಮೊದಲ ಇಂಪ್ಯಾಕ್ಟ್ ಏನಪ್ಪಾ ಅಂತಂದ್ರೆ ವಾಲ್ಮೀಕಿ ನಿಗಮ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿತ್ತು. ಸೋಮವಾರ ಹಣ ವರ್ಗಾವಣೆಯ ಅಕ್ರಮ ಬಹಿರಂಗ ಮಾಡಿತು. ಹಗರಣದ ತನಿಖೆಯನ್ನ CIDಗೆ ಆನಂತರ ಸರ್ಕಾರ ವಹಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಭೀಮಾ ನಾಯಕ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಭೀಮಾ ನಾಯಕ್, ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ನಂತರ ತನಿಖೆಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಈ ಒಂದು ವಿಚಾರ ಇದೀಗ ಎಲ್ಲಿ ತನಕ ಬಂದು ತಲುಪಿದೆ? ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಪ್ರತಿಭಟನೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿ. ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ವಾಲ್ಮೀಕಿ ನಿಗಮ ಹಗರಣ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ವಾಲ್ಮೀಕಿ ಸಮುದಾಯದವರು ಒಂದು ಕಡೆ ಪ್ರತಿಭಟನೆಗೂ ಕೂಡ ಸಜ್ಜಾಗ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ BJP ಕೂಡ ಸಾಲು ಸಾಲು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದೆ. ಈ ಒಂದು ಹಗರಣದಲ್ಲಿ ಕೇವಲ ಸಚಿವ ನಾಗೇಂದ್ರ ಕೈವಾಡ ಇಲ್ಲ, ಬೇರೆ ಬೇರೆಯವರ ಕೈವಾಡ ಇದೆ ಅನ್ನುವಂತಹ ನಿಟ್ಟಿನಲ್ಲಿ BJP ಪ್ರಶ್ನೆಯನ್ನ ಕೂಡ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ಸೇನು ಸುರೇಶ್, ಈ ಒಂದು ವಾಲ್ಮೀಕಿ ಹಗರಣದ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಕೇವಲ ನಾಗೇಂದ್ರ ಅವರ ತಲೆದಂಡ ಅನ್ನೋದು ಮಾತ್ರ ಅಲ್ಲ, ಇದರ ಹಿಂದೆ ಇರುವಂತಹ ಕೈವಾಡ ಯಾರದ್ದು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ತನಿಖೆ ಹೇಗೆ ಸಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಪ್ರಕರಣದ ಮೂಲ ಏನಿದೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಭಾಳ ಮುಖ್ಯ. ಯಾಕೆಂತಂದರೆ ನೋಡಿ, ವಸಂತ ನಗರದಲ್ಲಿ ಇದ್ದಂತಹ ಬ್ಯಾಂಕ್ ಅಕೌಂಟ್ ಏನಿದೆ ಅದರ ಮೂಲ ಅಕೌಂಟು ಅಲ್ಲಿಂದ ಏನು ಯೂನಿಯನ್ ಬ್ಯಾಂಕಿಗೆ MG ರೋಡ್ಗೆ ಶಿಫ್ಟ್ ಆಗಿದ್ದು ಯಾಕೆ? ಇದು ಮೊದಲನೆಯದು. ಇದಕ್ಕೆ ಸಹಕಾರ ಕೊಟ್ಟವರು ಯಾರು? ಇದಕ್ಕೆ ಅನುಮತಿ ಕೊಟ್ಟವರು ಯಾರು? ಇದು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ಇಲ್ಲೇ ಇರ್ತಕ್ಕಂಥದ್ದು ಮೂಲ. ಯಾಕೆಂದರೆ ವಸಂತ ನಗರದಲ್ಲೇ ಇದ್ದಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಅಕೌಂಟ್ ಏನಿದೆ ಅದರ ಮೂಲ ಅಕೌಂಟನ್ನು
ಏಕಾಏಕಿಯಾಗಿ MG ರೋಡ್ನಲ್ಲಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಅಕೌಂಟ್ಗೆ ಶಿಫ್ಟ್ ಮಾಡಿದ್ದು ಯಾಕೆ? ಇದು ಮೊದಲ ಪ್ರಶ್ನೆ. ಅಲ್ಲಿಂದ ಆ ನಂತರ ಯೂನಿಯನ್ ಬ್ಯಾಂಕ್ನಿಂದನ ಒಟ್ಟು 11 ಖಾತೆಗೆ ಏನು ಹೈದರಾಬಾದ್ನ ಜುಬಿಲಿ ಹಿಲ್ಸ್ ಏನಿದೆ ಆ ನಗರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಏರಿಯಾದಲ್ಲಿ ಒಂದು ಜುಬಿಲಿ ಹಿಲ್ಸ್, ಆ ಏರಿಯಾದಲ್ಲಿರ್ತಕ್ಕಂಥ ಪ್ರತಿಷ್ಠಿತ 11 ಬ್ಯಾಂಕ್ಗಳ ಖಾತೆಗೆ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ಈ 187 ಕೋಟಿ. ಹಾಗಿದ್ರೆ ಇಲ್ಲಿ ಮೊದಲನೇದಾಗಿ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಆ ನಂತರ ಇದು ಏನಾದರೂ ಬೇನಾಮಿ ಖಾತೆಗಳಿಗೆ ಹೋಗಿದೆಯಾ ಅಥವಾ ಯಾವ ರೀತಿಯಾಗಿ ಈ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥದ್ದು ಇದು ತನಿಖೆಯ 2ನೆಯ ಭಾಗ. ಆದರೆ ಮೊದಲನೇದಾಗಿ ಏಕಾಏಕಿ ಈ ಒಂದು ಅಕೌಂಟ್ ಏನಿದೆ, ಈ ಅಕೌಂಟ್ ವಸಂತನಗರದಿಂದ ಯೂನಿಯನ್ ಬ್ಯಾಂಕಿಗೆ MG ರೋಡ್ಗೆ ಬ್ರಾಂಚ್ಗೆ ಶಿಫ್ಟ್ ಆಗುತ್ತೆ ಗೊತ್ತಲ್ಲ, ಇದು ಭಾಳ ಮುಖ್ಯವಾದದ್ದು. ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಮೂಲ ಹುಡುಕಿದ್ದೆ. ಆದರೆ ಬಹುತೇಕ ಪ್ರಕರಣದ 50% 70% ಭಾಗದಷ್ಟು ಇಲ್ಲಿ ಆರೋಪಿಗಳು ಪತ್ತೆ ಆಗ್ತಕ್ಕಂಥದ್ದು. ಯಾಕೆಂದರೆ ನಿಗಮದ MD ಅವರೇ ಅನುಮತಿ ಕೊಟ್ಟಿದ್ರಾ, ಇಲಾಖೆ ಸಚಿವರು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ರಾ, ಅಥವಾ ಅಕೌಂಟ್ ಆಫೀಸರ್ಗಳು ಏನಾದ್ರೂ ಶಾಮೀಲಾಗಿ ಏನಾದರೂ ಮಾಡಿದ್ರೆ? ಯಾಕೆಂದರೆ ಅಷ್ಟು ಸುಲಭವಾಗಿ ಅಕೌಂಟ್ ಆಫೀಸರ್ಗಳು ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಯಾಕೆಂತಂದರೆ ನಿಗಮದ ಅಭಿವೃದ್ಧಿ ಏನು MD ಇದ್ದಾರೆ, MD ಅವರು ಅಥವಾ ಇಲಾಖೆ ಸಚಿವರ ಮೌಖಿಕ ಸೂಚನೆ ಇಲ್ಲದೆ ಇದು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸೊ ಈ ನಿಟ್ಟಿನಲ್ಲೇ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆತ್ಮಹತ್ಯೆ ಏನು ವಿಚಾರ ಇದೆ, ಅಧಿಕಾರಿಯ ಆತ್ಮಹತ್ಯೆ ವಿಚಾರ, ಇದರ ಸುತ್ತಿನ ಏನು ಸಂಪೂರ್ಣವಾದಂತಹ ಒಂದಷ್ಟು ವಿವರಗಳೊಂದಿಗೆ ಎಕ್ಸ್ಕ್ಲೂಸಿವ್ ವರದಿಯನ್ನು ನಿರಂತರವಾಗಿ ಕಳೆದ 1 ವಾರಗಳಿಂದ ಕೂಡ ಬಿತ್ತರಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಕೂಡ ನಮ್ಮ ವರದಿಯಲ್ಲಿ ಅದರ ಪ್ರಮುಖವಾಗಿ ಏನು ಯೂನಿಯನ್ ಬ್ಯಾಂಕ್ನ 4 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ, ಇದರ ಕುರಿತಂತೂ ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಬಿಚ್ಚಿಟ್ಟಿತ್ತು. ಇದರ ತರುವಾಯ ಈ ಪ್ರಕರಣ ಈಗೇನು CBI ಮೆಟ್ಟಿಲೇರ್ತಾ ಇದೆ, CBI ತನಿಖೆಯನ್ನು ಕೋರಿ ಈಗ ಯೂನಿಯನ್ ಬ್ಯಾಂಕ್ನವರು ಏನೋ ಒಂದು ಏನು ದೂರನ್ನು ಕೊಟ್ಟಿದ್ದಾರೆ. ಇದರ ಅನ್ವಯ ಇದು ಖಂಡಿತವಾಗಿಯೂ ಕೂಡ CBI ತನಿಖೆ ಆಗುವಂಥ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿರ್ತಕ್ಕಂಥದ್ದು. ಇನ್ನು ನಮಗೆ ಉನ್ನತ ಮೂಲಗಳು ಹೇಳುವಂತೆ ಇದು ವಾಲ್ಮೀಕಿ ನಿಗಮ ಗೋಲ್ಮಾಲ್ನಲ್ಲಿ ಬಿಗ್ ಟ್ವಿಸ್ಟ್. ಈ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಲಾದಂಥ ಅಕೌಂಟ್ ತನ್ನದಲ್ಲ ಅಂತ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಸ್ಪಷ್ಟನೆ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಸಾಕಷ್ಟು ದಾಖಲೆಗಳು ಲಭ್ಯ ಆಗಿದ್ವು. ಅಕ್ರಮ ಹಣ ವರ್ಗಾವಣೆ ಆಗಿರ್ತಕ್ಕಂಥ ದಾಖಲೆಗಳು ಹಲವು ಕಂಪನಿಗಳಿಗೆ, ಅದರಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ತನ್ನದಲ್ಲ ಆ ಅಕೌಂಟ್ ಅನ್ನೋವಂಥದ್ದನ್ನು ಹೇಳಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ವರ್ಗಾವಣೆ ನಡೆದಿದೆ ಎನ್ನಲಾದಂತಹ ಬ್ಯಾಂಕ್ ಖಾತೆ ತನ್ನದಲ್ಲವೇ ಅಲ್ಲ ಅಂತ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಹೇಳ್ತಾ ಇದೆ. ಆದರೆ ಇಲ್ಲಿ ಲಭ್ಯ ಇರೋ ದಾಖಲೆಗಳ ಪ್ರಕಾರ ಈ ಹ್ಯಾಪಿಯೆಸ್ಟ್ ಮೈಂಡ್ ಅನ್ನೋ ಕಂಪನಿಗೆ ಯಾವ ರೀತಿಯಲ್ಲಿ ಹಣದ ಟ್ರಾನ್ಸಾಕ್ಷನ್ ಆಗಿದೆ, ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಹೊಸೂರು ಮೇನ್ ರೋಡಲ್ಲಿ ಇರ್ತಕ್ಕಂಥ ಮಡಿವಾಳದಲ್ಲಿ ಇರ್ತಕ್ಕಂಥ ಒಂದು ಕಂಪ್ನಿ ಇದು. ಇದರಲ್ಲಿ ಆ ಟ್ರಾನ್ಸಾಕ್ಷನ್ ಆಗಿರೋ ಅಂಥದ್ದು IFSC ಕೋಡ್ ಇರಬಹುದು, ಅಕೌಂಟ್ ನಂಬರ್ ಇರಬಹುದು, ಹಾಗೆಯೇ ಎಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲವೂ ಕೂಡ ದಾಖಲೆಗಳು ಇಲ್ಲಿ ಲಭ್ಯ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ತೆರೆಯ ಮೇಲೆ. ಸೊ ಇದಕ್ಕೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು. ಆದರೆ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಹೇಳ್ತಾ ಇದೆ ಈ ಅಕೌಂಟ್ ತನ್ನದಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವುದಿದು ಅಕೌಂಟ್? ಇದು ಯಾರ ಅಕೌಂಟ್? ಇದನ್ನು ತಕ್ಷಣ ಫ್ರೀಸ್ ಮಾಡ್ತಾರಾ ಸರ್ಕಾರ? ಈ ಅಕೌಂಟ್ನ ಫ್ರೀಸ್ ಮಾಡೋದಕ್ಕೆ ಆದೇಶ ಕೊಡತ್ತಾ? ಅವರು ಅಫಿಷಿಯಲಿ ಇದು ತಮ್ಮದಲ್ಲ ಅಂತ ಬ್ಯಾಂಕ್ಗೆ ಹೇಳ್ತಾರಾ ಅಥವಾ ಮಾಧ್ಯಮಗಳಿಗೆ ಮಾತ್ರ ತನ್ನದಲ್ಲ ಈ ಅಕೌಂಟ್ ಅಂತ ಹೇಳಿಕೆ ಕೊಡ್ತಾ ಇದ್ದಾರಾ? ಯಾರು ಇಲ್ಲಿ ಸತ್ಯ ಹೇಳ್ತಾ ಇರೋದು? ಈಗ ಲಭ್ಯ ಇರೋ ದಾಖಲೆಗಳು ಹೇಳ್ತಾ ಇದ್ದಾವೆ ಈ ಹ್ಯಾಪಿಯೆಸ್ಟ್ ಮೈಂಡ್ ಅನ್ನೋ ಕಂಪ್ನಿಗೆ ಅಮೌಂಟ್ ವರ್ಗಾವಣೆ ಆಗಿದೆ, ಕೋಟ್ಯಂತರ ರೂಪಾಯಿ ಅಮೌಂಟ್ ವರ್ಗಾವಣೆ ಆಗಿದೆ. ಹಾಗಾದ್ರೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.